ಈ ಸಲ ದೀಪಾವಳಿ ಹಬ್ಬದ ಬೋನಸ್ಸನ್ನ ನಾನು ಕೊಡೋದಿಲ್ಲ. ನನ್ನ ನಂತರದ ಈ ಕುಟುಂಬದ ಯಜಮಾನಿ ಕೊಡ್ತಾಳೆ. ಅಕ್ಕನ ನಂತರ ಇರೋದು ನಾನೇ ತಾನೇ. ಹಾಗಾದ್ರೆ ನನ್ನಿಂದ ಏನಾದರೂ ಬೋನಸ್ ಕೊಡಿಸ್ತಾರಾ? ಕೇಳೇ ಬಿಡೋಣ. ಅಕ್ಕ, ನೀವು ಹೇಳ್ತಾ ಇರೋದು ನನ್ನ ಬಗ್ಗೆನೇ ತಾನೇ? ಖಂಡಿತ ಅಲ್ಲ. ಮತ್ತೆ ಬೋನಸ್ನ ಯಾರ ಕೈಯಿಂದ ಕೊಡಿಸ್ತಿದ್ದೀರಾ ಅಕ್ಕ? ಅವಳು ಅರಸನ ಕೋಟೆಯ ಮುಂದಿನ ತಲೆಮಾರಿನ ಮಹಾರಾಣಿ. ಅರಸನ ಕೋಟೆಯ ನಮ್ಮ ಕುಟುಂಬದ ಅದೃಷ್ಟ ದೇವತೆ. ಈ ಮನೆ ಬೆಳಗೋದಕ್ಕೆ ಬಂದಿರೋ ನಂದಾದೀಪ. ನಂದಾದೀಪನ? ಯಾರಕ್ಕ ಆ ನಂದಾದೀಪ? ಈ ಮನೆಯ ಪುಟ್ಟ ಮಹಾರಾಣಿಯವರಿಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಅಜ್ಜಿ ಮಾತಾಡುವಾಗ ಮಧ್ಯ ಮಾತಾಡಬಾರ್ದು ಅಂತ ಗೊತ್ತು ತಾನೆ? ಗೊತ್ತಿದೆ ಪುಟ್ಟ ಮಹಾರಾಣಿಯವರೇ. ಗೊತ್ತಿದ್ದು ಮಾತಾಡ ತಪ್ಪಲ್ವಾ? ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ವೆರಿ ಗುಡ್. ಓಕೆನಾ ಅಜ್ಜಿ? ಡಬಲ್ ಓಕೆ. ಅಷ್ಟಕ್ಕೂ ಯಾರ ಮೊಮ್ಮಗಳು ಅಲ್ವಾ ಪುಟ್ಟಿ? ಅತ್ಯಮ್ಮ ನನ್ನಲ್ಲಿ ಅವ್ರನ್ನ ಕಾಣೋಕೆ ಇಷ್ಟಪಡ್ತಾ ಇದ್ರು. ಆದ್ರೆ ಈಗ ಅವ್ರ ಕನ್ಸನ್ನ ನನ್ನ ಮಗಳು ಈಡೇರಿಸೋ ಹಾಗಾಗಿದ್ದಾಳೆ. ಹೌದು ಪುಟ್ಟಣಿ, ಕೈಯಲ್ಲಿ ದಾಸವಾಳ ಹೂವ ಯಾಕೆ ಇಟ್ಕೊಂಡು ಬಂದಿದ್ಯಾ? ನಂಗೆ ದಾಸವಾಳ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಿಮ್ಗೆ ಗೊತ್ತು ತಾನೆ? ಹಾ ಗೊತ್ತು, ಆದ್ರೆ ಯಾಕೆ ಇಷ್ಟ ಅಂತ ಯಾವತ್ತೂ ಹೇಳೇ ಇಲ್ವಲ್ಲ. ನಂಗೂ ಗೊತ್ತಿರಲ್ಲ. ಇಷ್ಟು ಮುದ್ದಾಗಿ ಯಾರು ನಿನ್ನ ರೆಡಿ ಮಾಡಿದ್ದು? ನಮ್ ಪಾರ್ವತಿನಾ? ಪಾರ್ವತಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀಯಮ್ಮ. ಮಗು ಮುದ್ದಾಗಿ ಕಾಣ್ತಿದೆ. ಪುಟಾಣಿ, ಈಗ ಪೂಜೆ ಮಾಡೋಣ. ಪೂಜೆ ಆದ್ಮೇಲೆ ನೀನೇ ಎಲ್ಲರಿಗೂ ಬೋನಸ್ ಕೊಡೋವೆ ಅಂತೆ. ನಾನು ಕೊಡಲ್ಲ. ಯಾಕೆ ಪುಟಾಣಿ? ಡ್ಯಾಡಿ ಎಲ್ಲಿ ಇನ್ನೂ ಯಾಕೆ ಬಂದಿಲ್ಲ? ಪುಟಾಣಿ, ಡ್ಯಾಡಿ ಕೆಲ್ಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದಾರೆ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು. ಇವತ್ತು ಬರ್ತೀನಿ ಅಂತ ಹೇಳಿದ್ರು ತಾನೆ? ಪುಟಾಣಿ, ಏನು ಗೊತ್ತಾ, ನಮ್ಮ ಅರಸನ ಕೋಟೆ ಇದೆಯಲ್ಲ, ಅದ್ರ ಬಿಸ್ನೆಸ್ಸು ತುಂಬಾ ದೊಡ್ಡದು. ಮುಂಚೆ ನನ್ನ ದೊಡ್ಡ ಮಗ ಆದಿ ಇದನ್ನೆಲ್ಲ ನೋಡ್ಕೋತಾ ಇದ್ರು.
ಇವಾಗ ಅವರದ್ದೇ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಅಂದರೆ ತುಂಬ ಲಾರಿ ಬಸ್ಸು ಎಲ್ಲ ಇದೆ. ಅದು ನೋಡ್ಕೊಳ್ಳೋದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅದಕ್ಕೆ ನಮ್ಮ ಬಿಸ್ನೆಸ್ಸನ್ನೆಲ್ಲ ಯಾರು ನೋಡ್ಕೋತಿದ್ದಾರೆ? ನಿನ್ನ ಡ್ಯಾಡಿನೇ ನೋಡ್ಕೋತಾ ಇರೋದು. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, ಬೇರೆ ಊರಿಗೆ ಹೋಗಿದ್ದಾರೆ. ಆಯ್ತಾ, ಇವತ್ತು ಬಂದ್ಬಿಡ್ತಾರೆ. ನಿಜವಾಗ್ಲೂ ಬರ್ತಾರಾ? ಹಾಗಾದ್ರೆ ಸರಿ. ಹಾಗಾದ್ರೆ ಇವಾಗ ಪೂಜೆ ಮಾಡೋಣ. ಅಯ್ಯೋ, ನಾನು ಹೇಳಬೇಕು ಅಂತಿದ್ದ ಮಾತನ್ನ ಇವಳೇ ಹೇಳ್ಬಿಟ್ಲು. ಮಾಡೋಣ ಪುಟಾಣಿ, ಗ್ಯಾರಂಟಿ ಮಾಡೋಣ. ದೇವ್ರೆ, ನಮ್ಮ ಮನೇಲಿ ಯಾವ ಅಡ್ಡಿ ಆತಂಕಗಳಿಗೂ ದಾರಿ ಮಾಡದೆ ನೆಮ್ಮದಿ ಕೊಟ್ಟು ಕಾಪಾಡ್ತಿದೀಯ. ಈ ನೆಮ್ಮದಿ ಸದಾ ಹೀಗೇ ಇರಲಿ. ನಮ್ಮ ಅರಸನ ಕೋಟೆ ಒಗ್ಗಟ್ಟು ಯಾವಾಗಲೂ ಹೀಗೇ ಇರಲಿ. ಭಗವಂತ, ನನ್ನ ಮಗಳು ಯಾವಾಗಲೂ ನನ್ನ ಕಣ್ಮುಂದೆನೇ ಇರೋ ಥರ ಮಾಡು. ಹಾಗೆ ಈಗ ಮಾಡ್ತಿರೋ ಥರ ಯಾವಾಗಲೂ ಅವಳು ಸೇವೆ ಮಾಡೋ ಸೌಭಾಗ್ಯ ಕೊಡು. ಯಾವ ತಂದೆಗೂ ನನ್ನ ಥರ ಕಷ್ಟ ಕೊಡಬೇಡ ದೇವ್ರೆ. ಕಣ್ಣೆದ್ರಿಗೆ ಸ್ವಂತ ಮಗು ಇದ್ದರೂ ಮಗಳೇ ಅಂತ ಕರೆಯೋ ಅವಕಾಶ ಸಿಗ್ತಾ ಇಲ್ಲ. ಮಗು ಮುಂದೆನೇ ನಾನಿದ್ರು ಅಪ್ಪ ಅಂತ ಕರೆಸ್ಕೊಡೋ ಅದೃಷ್ಟ ನನಗಿಲ್ಲ. ಮನೆಯವ್ರ ನೆಮ್ಮದಿಗೋಸ್ಕರ ತನ್ನ ಮಗುನ ತ್ಯಾಗ ಮಾಡಿರೋ ಹೆಂಡತಿ ನೋಡಿ ದುಃಖ ಪಡ್ಲಾ, ಅಥವಾ ಮನೆಯವ್ರ ಜೊತೆ ಸಂತೋಷವಾಗಿ ಆಡ್ಕೊಂಡಿರೋ ಮಗಳು ನೋಡಿ ಖುಷಿ ಪಡ್ಲಾ, ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಒಂದು ಸಲ ನನ್ನ ಮಗಳು ಬಾಯಿ ತುಂಬ ಅಪ್ಪ ಅಂತ ಕರೆಯೋ ಥರ ಮಾಡಪ್ಪ. ಅಪ್ಪ ಭಗವಂತ, ನಮ್ಮ ಆದಿತ್ಯ ಪಾರ್ವತಿಗೆ ಈ ಮಗು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಈಗಲಾದರೂ ಮನ್ಸು ಕೊಡಪ್ಪ. ದೇವ್ರೆ, ನನ್ನ ಮಗಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ಅವಳು ನಿಲ್ಲೋ ಹಾಗಾಗ್ಲಪ್ಪ. ಅಪ್ಪ ದೇವ್ರೆ, ಅರಸನ ಕೋಟೆಯಲ್ಲಿ ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರ್ಲಪ್ಪ. ಜನನಿ ಪುಟ, ಬನ್ನಿ ರತ್ನವೇಣಿ. ಅದ್ಗೆ ಬನ್ನಿ. ಅಯ್ಯೋ ಲಕ್ಷ್ಮೀ ಪುಟ, ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಚಾಕ್ಲೇಟು ತಗೋ. ಥ್ಯಾಂಕ್ಸ್. ಜಾಣೆ. ಚಿಕ್ಕಮ್ಮ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಹಬ್ಬಕ್ಕೆ ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ. ಅಖಿಲ ಅದ್ಗೆ ಫೋನ್ ಮಾಡಿ ಬರ್ಲೇಬೇಕು ಅಂದ್ರು. ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಓಡೋಡ್ ಬಂದ್ಬಿಟ್ಟೆ. ಅದು ಅಲ್ಲದೆ ನಿನ್ ಮಗಳು ಹುಟ್ಟಾಗಿಂದ ಪ್ರತಿ ದೀಪಾವಳಿ ಹಬ್ಬಕ್ಕೂ ನಾನು ಇಲ್ಲಿಗೆ ಅಲ್ವಾ ಬರೋದು? ಹೌದು, ಇಲ್ಲಿಗೇ ಬರ್ತಿದ್ದೀರಿ. ಆದರೆ ಹೋಗೋದು ಮಾತ್ರ ನೆಕ್ಸ್ಟ್ ದೀಪಾವಳಿ ಮುಗಿದ ಮೇಲೆ. ದಾಮಿನಿ, ಮನೆಗೆ ಬಂದವ್ರ ಮುಂದೆ ಹೀಗ ಮಾತಾಡೋದು? ಸಾರಿ ಅಕ್ಕ. ಇನ್ನೂ ಚೆನ್ನಾಗಿ ಬುದ್ಧಿ ಹೇಳಿ. ಅದಕ್ಕೆ ಕೆಲವ್ರಿಗೆ ಮೈ ಮಾತ್ರ ಬೆಳೆಯುತ್ತೆ ಅಷ್ಟೇ, ಬುದ್ಧಿ ಬೆಳೆಯೋದೇ ಇಲ್ಲ. ಆದ್ರೆ ಕೆಲವ್ರಿಗೆ ಕೆಟ್ಟ ಬುದ್ಧಿ ಜಾಸ್ತಿನೇ ಬೆಳೆಯುತ್ತೆ. ಸಾಕು. ಅಜ್ಜಿ ಮುಂದೆ ಮಾತಾಡುವಾಗ ಮಧ್ಯ ಮಾತಾಡಬಾರ್ದು ಅಂತ ಗೊತ್ತಾನೆ. ಪೂಜೆ ಮಾಡೋಣ. ಪೂಜೆ ಮಾಡೋಣ ಪುಟಾಣಿ.
ಈ ಚೇರ್ ಮೇಲೆ ನೀವು ಕೂತ್ಕೋತೀರಾ ಮೇಡಮ್? ಬೇಡ, ನೀ ಕುತ್ಕೊಡಿ ಅಜ್ಜಿ. ಅಜ್ಜಿ, ನೀವ್ ಕುತ್ಕೊಂಡೆ ನನ್ನ ಕಸ್ಕೊಡಲ್ವಾ? ಬಾ. ಅಜ್ಜಿ, ಬೋನಸ್ ಕೊಡ ಅಜ್ಜಕ್ಕೆ. ಒಳ್ಳೆ ಪ್ರಶ್ನೆನೇ ಕೇಳಿದೆ. ಏನ್ ಗೊತ್ತಾ, ಯಾರು ನಮಗೋಸ್ಕರ ತಮ್ಮ ಕೆಲಸನೂ ಬದಿಗಿಟ್ಟು ಪ್ರೀತಿಯಿಂದ ನಮ್ಮ ಸೇವೆ ಮಾಡಿರ್ತಾರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಪ್ರೀತಿಯ ಗಿಫ್ಟು. ಹೌದಾ ಅಜ್ಜಿ? ಹೌದಮ್ಮ. ನೋಡು, ಪ್ರತಿ ವರ್ಷ ನಾನು ಇವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೆ. ಈ ವರ್ಷ ನೀನ್ ಕೊಡ್ಬೇಕು. ಕೊಡ್ತೀಯಾ? ಕೊಡೋದಕ್ಕೆ ಶುರು ಮಾಡ್ತೀಯಾ? ಅಜ್ಜಿ, ನನ್ ಯಾರು ಕೊಟ್ರು ಇಸ್ಕೋತಾರಾ? ಅಯ್ಯೋ ಬಂಗಾರಿ, ನೀನ್ ಪ್ರೀತಿಯಿಂದ ಕೊಟ್ರೆ ಯಾರು ಬೇಡ ಅಂತಾರೆ? ಹೌದು ಲಕ್ಷ್ಮಿ ಪುಟ್ಟಿ, ಅಕ್ಕನ್ ಥರಾನೇ ನೀನು ಈ ಅರಸನ್ ಕೋಟೆಗೆ ಮಹಾರಾಣಿ. ಅಕ್ಕನ ಮೇಲೆ ಎಲ್ರಿಗೂ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ ಮೇಲೂ ಇದೆ. ಹಾಗಾಗಿ ಯಾರು ನೋ ಅನ್ನೋಕೆ ಚಾನ್ಸೇ ಇಲ್ಲ. ನಮ್ಮ ಮಗು ಹಾವ ಭಾವ ನೋಡ್ತಿದ್ರೆ ಅತ್ತೆಮ್ಮನ್ನೇ ನೋಡ್ದಾಗತ್ತಲ್ವಾ ಯಜಮಾನ್ರೆ? ಹೌದು ಪಾರು, ಅಷ್ಟಕ್ಕೂ ಯಾರ ಮಗಳು ಹೇಳು? ಯಜಮಾನ್ರೆ, ನಾನು ಕೆಲ್ಸಕ್ಕೆ ಸೇರಿದ ಮೊದಲನೇ ವರ್ಷ ನಾನು ಇದೇ ಥರ ನಿಂತಿದ್ದೆ. ಈಗಲೂ ಅಲ್ಲೇ ನಿಂತಿದ್ದಿದ್ರೆ ನನ್ನ ಮಗಳ ಹತ್ರ ಉಡುಗೊರೆ ತಗೊಳ್ಳೋ ಭಾಗ್ಯ ಆಗ್ತಿತ್ತೋ ಏನೋ. ನೀನು ಈ ಮನೆಗೆ ಬಂದಾಗ ಈ ಮನೆ ಕೆಲಸದೋಡು, ಆದರೆ ಇವತ್ತು ಈ ಮನೆ ಸೊಸೆ. ಆ ವಿಷಯ ನಮ್ಮ ಪುಟ್ಟಿಗೂ ಗೊತ್ತಲ್ವಾ, ಅವಳು ನಿಂಗೆ ಕೊಡಲ್ಲ ಬಿಡು. ಗಿಫ್ಟನ್ನ ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೋ ಅವ್ರಿಗೆ ಕೊಡು. ತಗೋ. ನಮ್ ಪುಟಾಣಿಗೂ ಗೊತ್ತಾಗ್ಬಿಟ್ಟಿದೆ ಇವಳು ಕೆಲ್ಸದವಳು ಅಂತ. ನನ್ ಕಡೆಯಿಂದ ಪ್ರೀತಿ ಹುಡುಗರ. ಕೊಡಿ ಅಮ್ಮೋರೆ. ಪುಟಾಣಿ ಪುಟಾಣಿ, ಅವ್ರಿಗೆ ಯಾಕೆ ಕೊಟ್ಟೆ? ಪಾರು ನನ್ ಸೇವೆ ಮಾಡ್ತಾರಲ್ವಾ, ಅದಕ್ಕೆ ಕೊಟ್ಟೆ. ಪುಟಾಣಿ,
ಅವ್ರನ್ನ ಆ ರೀತಿ ಹೆಸರು ಹಿಡಿದು ಕರಿಬಾರ್ದಮ್ಮ, ದೊಡ್ಡಮ್ಮ ಅನ್ಬೇಕು. ಸರಿ ಅಜ್ಜಿ, ನಾನು ಪಾರು ಅಂತಾನೆ ಕರೀತೀನಿ. ನಂಗೆ ಅದೇ ಇಷ್ಟ. ಹೋಗ್ಲಿ ಬಿಡಿ ಅತ್ತೆಮ್ಮ, ನಮ್ಮ ಪುಟಾಣಿ ನನ್ನನ್ನು ಏನು ಕರೆದ್ರು ನಂಗೆ ಇಷ್ಟನೇ. ಪಾರ್ವತಿನೇ ಹೇಳ್ಬಿಟ್ಲಲ್ಲ, ಪಾರು ಅಂತಾನೆ ಕರಿ ಅಂತ. ಇನ್ನೇನು, ಹಾಗೆ ಕರಿ. ನೆಕ್ಸ್ಟ್ ಯಾರಿಗೆ ಕೊಡ್ತೀಯಾ? ಅಮ್ಮನಿಗೆ ತಂದೆ. ಓ, ಹನುಮಂತುಗ? ದಿನ ರಾತ್ರಿ ಅಮ್ಮಡಿ ಮಸ್ತಾರಲ್ಲ, ಅದಕ್ಕೆ. ಆಯ್ತಮ್ಮ, ಕೊಡು. ಎಲ್ಲರಿಗೂ ಕೊಟ್ಟಾಯ್ತಲ್ಲ? ಪುಟಾಣಿ, ಎಲ್ರಿಗೂ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಪುಟಾಣಿ, ಈಗ ಪಟಾಕಿ ಹೊಡೆಯೋಣ? ಬೇಡ. ಯಾಕೆ ಪುಟಾಣಿ? ಪಟಾಕಿ ಹೊಡೆಯೋಕೆ ಮಾಡಿ ಡ್ಯಾಡಿ ಬರ್ತೀನಿ ಅಂತ ಹೇಳಿದ್ರು ತಾನೆ. ಪುಟಾಣಿ, ಇಲ್ಲಿ ನೋಡು, ನಿಮ್ಮ ಡ್ಯಾಡಿನೇ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡ್ತೀಯಾ? ಹಲೋ ಪ್ರೀತು, ನೀನು ಬಂದಿಲ್ಲ ಅಂತ ಅವಳು ಒಂದೇ ಹಠ, ಪಟಾಕಿ ಹೊಡೆಯಲ್ಲ ಅಂತ ಹೇಳ್ತಿದ್ದಾಳೆ, ನೀನೇ ಮಾತಾಡು. ಹಲೋ ಡ್ಯಾಡಿ, ಎಲ್ಲಿದ್ದೀರಾ? ಡ್ಯಾಡಿ, ಪಟಾಕಿ ಹೊಡೆಯೋ ದಿನ ಬರ್ತೀನಿ ಅಂತ ಹೇಳಿದ್ರಲ್ಲ ಡ್ಯಾಡಿ, ಯಾಕೆ ಬರ್ಲಿಲ್ಲ? ಆಗಿ ಡ್ಯಾಡಿ, ಯಾವಾಗಲೂ ಕೆಲಸ ಅಂತ ಆಟ. ಸರಿ ಡ್ಯಾಡಿ, ಬೇಗ ಬನ್ನಿ. ಆಯ್ತು, ಈಗ ಪಟಾಕಿ ಹೊಡೆಯೋಣ.